ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, SSLC 2024ರ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪ್ರೇಟರಿ ಎಕ್ಸಾಮ್ ಏನಿದೆ ಇಂಗ್ಲೀಷ್ ಈಗಾಗಲೇ ಮುಗಿದಿದೆ. ತಾವೆಲ್ಲರೂ ಚೆನ್ನಾಗಿ ಬರೆದಿದ್ರು ಅಂದ್ಕೊಳ್ತೀವಿ. ಈ ಒಂದು ವಿಡಿಯೋದಲ್ಲಿ 1ರಿಂದ 24ರವರೆಗೆ ಅಂದರೆ 2 ಅಂಕದ ಎಲ್ಲ ಪ್ರಶ್ನೆಗಳವರೆಗೂ ಒಂದು ವಿಡಿಯೋನ ತಯಾರಿಸಲಾಗಿದೆ. 2ನೇ ಭಾಗದ ವಿಡಿಯೋನ ನಾಳೆಗೆ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗಾದರೆ ಬನ್ನಿ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ 4 ಅಲ್ಟರ್ನೇಟಿವ್ ಇರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿವೆ 4. ಅದರಲ್ಲಿ ಫಸ್ಟ್ ಒನ್, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಕೆಳಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಕ್ವಶನ್ ಟ್ಯಾಗ್ ಹಾಕೋದು. ಕ್ವಶನ್ ಹೀಗಿದೆ: ಸುಮಾ ನೆವರ್ ಕಮ್ಸ್ ಲೇಟ್ ಟು ಸ್ಕೂಲ್. ಸುಮಾ ಶಾಲೆಗೆ ಯಾವಾಗಲೂ ಲೇಟಾಗಿ ಬರೋದಿಲ್ಲ ಅಂತಿದೆ. ನೆವರ್ ಯೂಸ್ ಮಾಡಿರೋದ್ರಿಂದ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ಇದನ್ನು ನೀವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಿ ಪರಿವರ್ತಿಸಬೇಕು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಸುಮಾ ಇದು ಸಿಂಗ್ಯುಲರ್ ಇರೋದ್ರಿಂದ ಡಸ್ ತಗೋಬೇಕು. ಇಲ್ಲಿ ನೆವರ್ ಈಗಾಗಲೇ ಯೂಸ್ ಮಾಡಿದ್ದಾರೆ, ನೆಗೆಟಿವ್ ಇದೆ, ನೀವು ಪಾಸಿಟಿವ್ ಮಾಡಬೇಕು. ಹೀಗಾಗಿ ಡಸ್ ಸುಮಾ ಶಿ ಆಗ್ತದೆ. ಸೊ ಆಪ್ಷನ್ ಎ ಇಸ್ ರೈಟ್, ಡಸ್ ಶಿ. ದೆನ್ ಸೆಕೆಂಡ್ ಕ್ವಶನ್, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ದಾರೆ. ರೋಹಿತ ವಾಸ್ ಪ್ರೇಸ್ಡ್ ಫಾರ್ ಹಿಸ್ ಬ್ರೇವರಿ. ರೋಹಿತ ತನ್ನ ಬ್ರೇವರಿಗೆ ಅಂದರೆ ತನ್ನ ಶೂರತನಕ್ಕೆ ಬಹಳಷ್ಟು ಹೊಗಳಿಕೆಗೆ ಒಳಗಾಗಲ್ಪಟ್ಟಿದ್ದಾಳೆ. ಸೊ ಬ್ರೇವರಿ ಅನ್ನೋದಿಲ್ಲಿ ಇದೊಂದು ನೌನ್ ಆಗ್ತದೆ, ಅಂದರೆ ಇದು ಅಡ್ಜೆಕ್ಟಿವ್ ಅಲ್ಲ. ಬ್ರೇವ್ ಅಂದರೆ ಅಡ್ಜೆಕ್ಟಿವ್, ಬ್ರೇವರಿ ಅನ್ನೋದು ಇದು ನೌನ್ ಆಗ್ತದೆ. ಸೊ ಆಪ್ಷನ್ ಸಿ ಇಸ್ ರೈಟ್. ಕ್ವಶನ್ ನಂಬರ್ 3, ರೀಡ್ ದಿ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದಿ ಇನ್ಫಿನೈಟಿವ್. ಇನ್ಫಿನೈಟಿವ್ ಮೀನ್ಸ್ 2 + V1, 2 + ವರ್ಬ್. ಸೊ ಇಲ್ಲಿ ಮೋಹನ್, ಡ್ಯಾಡಿ ವೇರ್ ಆರ್ ವಿ ಗೋಯಿಂಗ್, ನಾವೆಲ್ಲಿ ಹೊರಟಿದ್ದೇವೆ? ಫಾದರ್, ವಿ ಆರ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್. ನಾವು ಮೈಸೂರಿಗೆ ಹೊರಟಿದ್ದೀವಿ. ಎದಕ್ಕೆ ಅಂತ ಹೇಳಿದರೆ ಟು ಮೀಟ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸನ್ನ ಭೇಟಿಯಾಗ್ಲಿಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿ ಆಪ್ಷನ್ಸ್ ಆರ್ ಇದೆ, ಟು ಮೈಸೂರು ಇದೆ, ಟು ಮೀಟ್ ಇದೆ, ಗೋಯಿಂಗ್ ಇದೆ. ಟು ಹತ್ರ ವರ್ಬ್ ಬರಬೇಕು, ಅಂದರೆ ಇಲ್ಲಿ ಟು ಹತ್ರ ಮೀಟ್ ಇದೆ, ಇನ್ನೊಂದು ಕಡೆ ಟು ಹತ್ರ ಮೈಸೂರು ಇದೆ. ಮೈಸೂರು ಅನ್ನೋದು ನೌನ್, ಇದು ನಾಮಪದ. ಸೊ ಇಲ್ಲಿ ಟು ಮೀಟ್, 2 + ವರ್ಬ್ ಅಂದರೆ ಟು ಮೀಟ್ ಇದೆಲ್ಲ, ಇದು ಇನ್ಫಿನೈಟಿವ್ ವರ್ಬ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆಪ್ಷನ್ ಸಿ ಇಸ್ ರೈಟ್. ದೆನ್ ಕ್ವಶನ್ ನಂಬರ್ 4, ರೀಡ್ ದಿ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಅಪ್ರೋಪ್ರಿಯೇಟ್ ವರ್ಡ್ಸ್ಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಕ್ವಶನ್ ಇಸ್ ಲೈಕ್ ದಿಸ್: ಶ್ಯಾಮ್, ಡಿಡ್ ಯು ಬ್ರಿಂಗ್ ಯುವರ್ ಕ್ಯಾಮ್ರಾ? ರೋಹನ್, ನೋ ಐ ಡಿಡಂಟ್. ಶ್ಯಾಮ್ ಕೇಳ್ತಾನೆ, ನೀನು ನಿನ್ನ ಕ್ಯಾಮ್ರಾ ತಂದಿದ್ದೀಯಾ ಅಂಥೇಳಿ. ರೋಹನ್, ಇಲ್ಲ ನಾನು ತಂದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ಯಾಮ್, ಇಫ್ ಯು ಹ್ಯಾಡ್ ಬ್ರಾಟ್ ದಿ ಕ್ಯಾಮ್ರಾ, ಒಂದು ವೇಳೆ ನೀನೇನಾದರೂ ಕ್ಯಾಮ್ರಾ ತಂದಿದ್ದರೆ, ವಿ ಡ್ಯಾಶ್ ಫೋಟೋಸ್, ನಾವೇನು ತೆಗಿಬೋದಾಗಿತ್ತು ಅಂದರೆ ಫೋಟೋ ತೆಗಿಬೋದಾಗಿತ್ತು. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಆನ್ಸರ್ ವುಡ್ ಹ್ಯಾವ್ ಆಗಿರ್ತದೆ. ಇಲ್ಲಿ ವುಡ್ ಹ್ಯಾವ್ ಟೇಕನ್ ಅಂತಿದೆಯಲ್ಲ, ಇದು ಆನ್ಸರ್ ವುಡ್ ಹ್ಯಾವ್ ಟೇಕನ್ ದಿ ಫೋಟೋಸ್. ಸೊ ಆಪ್ಷನ್ ಸಿ ಇಸ್ ರೈಟ್. ಕ್ವಶನ್ ನಂಬರ್ 5, 2 ಸಿಲೆಬಲ್ ಇರ್ತಕ್ಕಂಥ ವರ್ಡ್ ಕೇಳಿದ್ದಾರೆ. ಇಲ್ಲಿ ಫ್ರೀ ಪೆನ್ಸಿಲ್ ಪ್ರಿನ್ಸಿಪಾಲ್ ಸ್ಕೂಲ್ ಅಂತಿದೆ. ಫ್ರೀ 1 ಸಿಲೆಬಲ್ ಇದೆ, ಪೆನ್ಸಿಲ್ 2 ಸಿಲೆಬಲ್ ಇದೆ, ಪ್ರಿನ್ಸಿಪಾಲ್ 3 ಸಿಲೆಬಲ್, ದೆನ್ ಸ್ಕೂಲ್ ಇಸ್ 1 ಸಿಲೆಬಿಕ್ ವರ್ಡ್. ಸೊ ಅವ್ರು ಕೇಳಿರೋದು 2 ಸಿಲೆಬಿಕ್ ವರ್ಡ್ ಯಾವುದಂದರೆ ಪೆನ್ಸಿಲ್. ಕ್ವಶನ್ ನಂಬರ್ 6, ಕೊಲೊಕೇಟಿವ್ ವರ್ಡ್ ಇದೆ. ಕ್ವಿಕ್ಕಿಗೆ ಯಾವ ವರ್ಡು ಕೊಲೊಕೇಟಿವ್ ಆಗ್ತದೆ ಅಂತ ಕೇಳಿದ್ದಾರೆ. ಅಲ್ಲಿ ಫುಡ್ ಇದೆ, ಗ್ಲ್ಯಾನ್ಸ್, ರೈಟ್, ಗೋ ಇದೆ. ಅಲ್ಲಿ ನೀವು ಕ್ವಿಕ್ ಫುಡ್ ಮಾಡ್ಬಾರ್ದು, ಅದು ಫಾಸ್ಟ್ ಫುಡ್ ಆಗ್ತದೆ. ಸೊ ಇಲ್ಲಿ ಕ್ವಿಕ್ ಗ್ಲ್ಯಾನ್ಸ್ ಅಂದರೆ ತಕ್ಷಣವೇ ನೋಡ್ತಕ್ಕಂಥದ್ದು. ಹೀಗಾಗಿ ಕ್ವಿಕ್ ಗ್ಲ್ಯಾನ್ಸ್ ಇಸ್ ರೈಟ್ ಆನ್ಸರ್. ದೆನ್ ಕ್ವಶನ್ ನಂಬರ್ 7, ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂದರೆ ಯೋಗ್ಯವಾದ ಆರ್ಟಿಕಲನ್ನು ತುಂಬ್ರಿ ಅಂತ ಹೇಳಿದ್ದಾರೆ. ಎ, ಆ್ಯನ್, ದ ಇವುಗಳಲ್ಲಿ ಒಂದನ್ನು ತುಂಬಬೇಕು. ದ ಹಾಸ್ಪಿಟಲ್ ಹ್ಯಾಸ್ ಬಾಟ್, ಹಾಸ್ಪಿಟಲ್ ಏನನ್ನು ಖರೀದಿಸಿದೆ ಅಂತ ಹೇಳಿದರೆ ಡ್ಯಾಶ್ ಎಕ್ಸ್ರೇ ಮಷಿನ್ ಟುಡೇ, ಹೊಸ ಎಕ್ಸ್ರೇ ಮಷಿನನ್ನು ಇವತ್ತು ಖರೀದಿ ಮಾಡಿದೆ. ಹಾಗಾದರೆ ಎಕ್ಸ್ರೇ ಅಂತಿದೆಯಲ್ಲ, ಎ ಎಕ್ಸ್ರೇನೋ, ಆ್ಯನ್ ಎಕ್ಸ್ರೇನೋ, ದ ಎಕ್ಸ್ರೇನೋ ಅಂತ ಇರಬೇಕು. ಸೊ ಇಲ್ಲಿ ಆ್ಯನ್ ಎಕ್ಸ್ರೇ ಅಂದರೆ ಕರೆಕ್ಟ್ ಆಗ್ತದೆ. ಯಾಕಂತಂದರೆ ಇದನ್ನು ಓದಬೇಕಾದ್ರೆ ಎಕ್ಸ್ ಅಂತ ಓದ್ತೀವಿ, ಎ ಫಸ್ಟ್ಗೆ ಬರೋದ್ರಿಂದ ಇದು ಸ್ವರ ಉಚ್ಚಾರಣೆ ಆಗ್ತದೆ. ಸೊ ಇಲ್ಲಿ ಆ್ಯನ್ ಎಕ್ಸ್ರೇ ಮಷಿನ್ ಟುಡೇ ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 8, ಶೂಟೇಬಲ್ ಲಿಂಕರ್ ಅಂದರೆ ಕಂಜಂಕ್ಷನ್ ತುಂಬೋದಿದೆ. ಟೇಕ್ ಇಟ್ ಡ್ಯಾಶ್ ಲೀವ್ ಇಟ್, ಅಂದರೆ ಇಲ್ಲಿ ಆಪ್ಷನ್ ಕೇಳಿದ್ದಾರೆ, ತೆಗೆದುಕೊಂಡಾದರೂ ತೆಗೆದುಕೋ, ಇಲ್ಲಾದರೂ ಬಿಟ್ಟಾದರೂ ಬಿಡು ಅಂತ. ಸೊ ಟೇಕ್ ಇಟ್ ಆರ್ ಲೀವ್ ಇಟ್, ಓ ಆರ್ ಅಂತಕ್ಕಂಥ ಲಿಂಕರ್ನ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 9, suitable preposition
ಅಂದರೆ ಯೋಗ್ಯವಾಗಿರ್ತಕ್ಕಂಥ ಪ್ರಿಪೋಸಿಷನ್ನ ಬರೀರಿ ಅಂತ ಹೇಳಿದ್ದಾರೆ. ಶಾಸ್ತ್ರೀಜಿ ವಾಸ್ ಎ ಮ್ಯಾನ್ ಡ್ಯಾಶ್ ಪ್ರಿನ್ಸಿಪಲ್ಸ್ ಅಂತಿದೆ, ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅಂದರೆ ಇದು ಮ್ಯಾನ್ ಪ್ರಿನ್ಸಿಪಲ್ಸ್ ನಡುವೆ ಯಾವಾಗಲೂ ಆಫ್ ಬಂದೇ ಬರುತ್ತೆ, ಓ ಎಫ್ ಆಫ್. ಸೊ ಇಲ್ಲಿ ಆನ್ಸರ್ ಆಫ್. ದೆನ್ ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್. ಟೆನ್ಸ್ ಫಾರ್ಮ್ನ ಕರೆಕ್ಟಾಗಿ ಬರೀಬೇಕು ಅಂತ ಹೇಳಿದ್ದಾರೆ. ಮೈ ಬ್ರದರ್ ಡ್ಯಾಶ್ ಲೀವ್ನ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಹೋಮ್ ಎಟ್ 9 AM ಎವ್ರಿ ಡೇ. ಪ್ರತಿನಿತ್ಯ 9 ಗಂಟೆಗೆ ಮನೆಯನ್ನು ಬಿಡ್ತಾನೆ ಅಂತಿದೆ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಇದು ಡೈಲಿ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಅಂತ ಆಗ್ತದೆ. ಸೊ ಇದು ಲೀವ್ ಇದ್ದದ್ದು ಲೀವ್ಸ್ ಆಗಬೇಕು, ಯಾಕಂದರೆ ಮೈ ಬ್ರದರ್ ಸಿಂಗ್ಯುಲರ್ ಇರೋದ್ರಿಂದ ಲೀವ್ಗೆ ಎಸ್ ಫಾರ್ಮ್ ಬರೀಬೇಕು, ಲೀವ್ಸ್. ದೆನ್ ಕ್ವಶನ್ ನಂಬರ್ 11, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅನ್ನು ಬರೆಯೋದಿದೆ. ಸೊ ಇಲ್ಲಿ ದ ಟೀಚರ್ ಪ್ರೇಸ್ಡ್ ದಿ ಡ್ಯಾಶ್ ಆಫ್ ಮಂಜುಳಾ. ಮಂಜುಳಾಲಿರ್ತಕ್ಕಂಥ ಪ್ರಾಮಾಣಿಕ ಗುಣವನ್ನು ಶಿಕ್ಷಕರು ಹೊಗಳಿದ್ರು, ಪ್ರೇಸ್ ಮಾಡಿದರು. ಸೊ ಇಲ್ಲಿ ಆನೆಸ್ಟ್ ಇದೆ, ಆ ವ್ಯಕ್ತಿನ ವರ್ಣಿಸಿದರೆ ಅದು ಆನೆಸ್ಟ್ ಕರೆಕ್ಟು. ಆದರೆ ಇದು ಇಲ್ಲಿ ಆನೆಸ್ಟಿ ಆಫ್ ಮಂಜುಳಾಲಿರ್ತಕ್ಕಂಥ ಆನೆಸ್ಟಿ ಅಂದರೆ ಪ್ರಾಮಾಣಿಕ ಅಂತಕ್ಕಂಥ ಗುಣ. ಸೊ ಇದು ನೌನ್ ಫಾರ್ಮ್ ಆಗುತ್ತೆ, ಹೀಗಾಗಿ ಆನೆಸ್ಟಿ. ದ ನೆಕ್ಸ್ಟ್ ಕ್ವಶನ್ ನಂಬರ್ 12, ಯೂಸ್ ದಿ ವರ್ಡ್ ಬುಕ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಬುಕ್ ಅನ್ನುವಂಥ ಪದವನ್ನು ವರ್ಬ್ ಆಗಿ ಒಂದು ಸೆಂಟೆನ್ಸನ್ನು ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಬುಕ್ ಅನ್ನೋದು ಯೂಸ್ವಲಿ ನೌನ್ ಅಂತ ಗೊತ್ತಾಗ್ತದೆ, ಪುಸ್ತಕ ಅಂಥೇಳಿ. ಆದರೆ ಇಲ್ಲಿ ಅದು ವರ್ಬ್ ಆದಾಗ ಯಾವುದಾದ್ರೂ ಒಂದು ವಸ್ತು ಇರ್ಬೋದು, ಅಥವಾ ಕಾರ್, ಬೈಕ್ ಅಥವಾ ಹೆಲ್ಮೆಟ್, ಏನೋ ಒಂದು ವಸ್ತುವನ್ನು ಏನು ಮಾಡೋದು ಅಂತ ಹೇಳಿದರೆ ಆರ್ಡರ್ ಮಾಡತಕ್ಕಂಥದ್ದು. ಇದು ಬೇಕು ಅಂತ ಹೇಳಿ ತಿಳ್ಕೊಂಡು ಆ ಒಂದು ವೆಬ್ಸೈಟ್ಗೆ ಅಥವಾ ಆ ಒಂದು ಅಂಗಡಿಗೆ ಹೋಗಿ ಅದನ್ನು ಬುಕ್ ಮಾಡಿ ಬರೋದಕ್ಕೆ, ಅದು ಆರ್ಡರ್ ಮಾಡೋದಕ್ಕೆ ಆ ಬುಕ್ ಅನ್ನುವಂಥ ಪದನ ಬಳಸ್ತಾರೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ಐ ಬುಕ್ ಎ ಹೆಲ್ಮೆಟ್ ಇನ್ ಫ್ಲಿಪ್ಕಾರ್ಟ್. ನಾನು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಹೆಲ್ಮೆಟ್ಗೆ ಆರ್ಡರ್ ಮಾಡಿದ್ದೀನಿ ಅಂತ, ಅಂದರೆ ಅದು ಬುಕ್ ಮಾಡಿದ್ದೀನಿ ಅಂತ. ದೆನ್ ಕ್ವಶನ್ ನಂಬರ್ 13, ಚೇಂಜ್ ಇನ್ ಟು ಕಂಪೇರಿಟಿವ್ ಡಿಗ್ರಿ. ಬೆಂಗಳೂರು ಇಸ್ ದಿ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ. ಬೆಂಗಳೂರು ಕರ್ನಾಟಕದಲ್ಲಿ ಅತಿ ಕಾಸ್ಟ್ಲಿಯಸ್ಟ್, ಅಂದರೆ ಇದು ಸೂಪರೇಟಿವ್ ಡಿಗ್ರಿಯಲ್ಲಿದೆ. ಇದನ್ನು ಕಂಪೇರಿಟಿವ್ ಡಿಗ್ರಿ ಮಾಡಿದಾಗ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ದೆನ್ ಕ್ವಶನ್ ನಂಬರ್ 10, ರಿಪೋರ್ಟೆಡ್ ಸ್ಪೀಚ್ ಇದೆ. ಸುಧಾ ವೇರ್ ಆರ್ ಯು ನಾವ್. ಸುಧಾ ಕೇಳ್ತಾಳೆ ಎಲ್ಲಿದೆಯಾ ನೀನು ಅಂತ ಹೇಳಿ. ಅದಕ್ಕೆ ರೇಖಾ ಆನ್ಸರ್ ಮಾಡ್ತಾಳೆ, ಐ ಆಮ್ ಅಟ್ ಮೈ ಹೋಮ್. ನಾನು ನನ್ನ ಮನೆಯಲ್ಲಿದ್ದೀನಿ. ಸೊ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ರೇಖಾ ರಿಪ್ಲೈಡ್ ಡ್ಯಾಟ್ ಐ ಆಮ್ ಇದೆ. ಸೊ ಐ ಅಂದರೆ ಯಾರು ಅಂದರೆ ರೇಖಾ, ಅದು ಐ ಹೋಗಿ ಶಿ ಆಗ್ತದೆ. ಶಿ ವಾಸ್ ಎಟ್ ಹರ್ ಹೋಮ್. ನೆಕ್ಸ್ಟ್ ಕ್ವಶನ್ ನಂಬರ್ 15, ಶೂಟೇಬಲ್ ವರ್ಡ್ ಬರೆಯೋದಿದೆ. ರೈಟ್ ಯುವರ್ ಅಡ್ರೆಸ್ ಇನ್ ಮೈ ಡೈರಿ. ಹಾಗಾದರೆ ನಿನ್ನ ಅಡ್ರೆಸ್ಸನ್ನು ನನ್ನ ಡಯರಿಲಿ ಅಂತ ಬರೆಯೋದಂತಿದೆ. ಸೊ ಇಲ್ಲಿ DIARY ಫಸ್ಟ್ ವರ್ಡ್ ಇದೆಯಲ್ಲ, ಅದು ಡಯರಿ ಅಂತ ಓದಬೇಕು. ನೆಕ್ಸ್ಟು ಡೈರಿ, DAIRY, ಅದು ಡೈರಿ ಅಂತ ಹೇಳಿದರೆ ಅದು ಹಾಲನ್ನು ಸಂಗ್ರಹ ಮಾಡ್ತಕ್ಕಂಥ ಸ್ಥಳ. ಇದು ಫಸ್ಟ್ ಒನ್ ಇದೆಯಲ್ಲ, ಡಯರಿ ದಿನಚರಿನೇ ಬರೀತಕ್ಕಂಥದ್ದು. ಸೊ ಫಸ್ಟ್ ವರ್ಡ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 16, ಫ್ರೇಮಿಂಗ್ ಕ್ವಶನ್, ಪ್ರಶ್ನೆ ರಚಿಸೋದು. ದ ಸ್ಟೂಡೆಂಟ್ಸ್ ರೈಟ್ ಆ್ಯನ್ ಎಸ್ಸೈ. ವಿದ್ಯಾರ್ಥಿಗಳು ಒಂದು ಪ್ರಬಂಧವನ್ನು ಬರೆಯುವರು. ದಿಸ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಸೊ ವಿದ್ಯಾರ್ಥಿಗಳು ಏನನ್ನು ಬರೆಯುವರು? ಎಸ್ಸೆ ಬರೆಯುವರು. ಹಾಗಾದರೆ ಏನನ್ನು, ವಾಟ್ ಡೂ ದ ಸ್ಟೂಡೆಂಟ್ಸ್ ರೈಟ್ ಆ್ಯನ್ ಎಸ್ಸೆ. ನೆಕ್ಸ್ಟ್ ಕ್ವಶನ್ ನಂಬರ್ 17, ಎಡಿಟ್ ಮಾಡ್ತಕ್ಕಂಥದ್ದು, ಸೆಂಟೆನ್ಸ್ ಎಡಿಟ್ ಮಾಡ್ತಕ್ಕಂಥದ್ದು ಮತ್ತು ಬರೀತಕ್ಕಂಥದ್ದು. ಇಟ್ ಟುಕ್ ಮೋಸ್ಟ್ ಆಫ್ ದಿ ಫಾಲೋವಿಂಗ್ ವಿಂಟರ್ ಟು ಬೈ ದಿ ಟ್ರೀಸ್ ಇಂಡಿವಿಜುವಲ್ ಫ್ರಮ್ ದಿ ಡಿಸೆಂಡೆಂಟ್ಸ್ ಆಫ್ ಡಾನ್ ಆ್ಯಂಡ್ ಸೆಲ್ಮೋ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದಿದೆ ಅಂತ ಹೇಳಿದ್ದಾರೆ, ಮತ್ತು ಅಡ್ವೆರಬಲ್ ಮಿಸ್ಟೇಕನ್ನು ಕರೆಕ್ಟ್ ಮಾಡಬೇಕು, ತಿದ್ದಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿಯಾಗಿದೆ ಅಂತ ಹೇಳಿದರೆ, ಬೈ ದಿ ಟ್ರೀಸ್ ಇದೆಯಲ್ಲ, ಅಂದರೆ ಟ್ರೀಗಳನ್ನು ಕೊಂಡುಕೊಳ್ಳುವುದು, BUI ಬೈ ಆಗಬೇಕಾಗಿತ್ತು, ಅದು BY ಆಗಿದೆ, ಅದೊಂದು ತಿದ್ದಬೇಕು. ಮತ್ತು ನೆಕ್ಸ್ಟು ಅಡ್ವರ್ಬಿಯಲ್ ಮಿಸ್ಟೇಕ್ ಎಲ್ಲಾಗಿದೆ ಅಂತಂದರೆ ಇಂಡಿವಿಜುವಲ್ ಇದೆ, ಇಂಡಿವಿಜುವಲಿ ವೈಯಕ್ತಿಕವಾಗಿ ಎಲ್ಲರ ಗಿಡಗಳನ್ನು ಕೊಂಡುಕೊಳ್ಳೋದು ಅಂತಿದೆ. ಸೊ ಇಂಡಿವಿಜುವಲ್ ಇದ್ದದ್ದು ಇಂಡಿವಿಜುವಲಿ ಆಗಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 4th ಮೈನ್, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥದ್ದು. ಹೌ ವಾಸ್ ಸ್ವಾಮೀಸ್ ವ್ಯೂ ಡಿಫ್ರೆಂಟ್ ಫ್ರಮ್ ದ್ಯಾಟ್ ಆಫ್ ಹಿಸ್ ಫಾದರ್. ಸ್ವಾಮಿ ಮತ್ತು ಸ್ವಾಮಿಯ ತಂದೆಯ ಒಂದು ಅಭಿಪ್ರಾಯ ಅಥವಾ ನೋಡ್ತಕ್ಕಂಥ ದೃಷ್ಟಿಕೋನ ಯಾವ ರೀತಿ ಬದಲಾಗಿತ್ತು, ಯಾವ ರೀತಿ ವಿಭಿನ್ನವಾಗಿತ್ತು ಅನ್ನೋದನ್ನು ಹೇಳ್ರಿ ಅಂತ ಹೇಳಿದ್ದಾರೆ.
ಸೊ ದ ಆನ್ಸರ್ ಈಸ್ ಹಿಯರ್. ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಹೇಳಿದಂತೆ ಸ್ವಾಮೀಸ್ ಫಾದರ್ ನ್ಯೂಸ್ ಪೇಪರ್ ಓದತಕ್ಕಂಥ ಸಂದರ್ಭದಲ್ಲಿ ದ ನ್ಯೂಸ್ ಪೇಪರ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದಿ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಫೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕೇಮ್ ಫೇಸ್ ವಿತ್ ಅ ಟೈಗರ್. ಅಂದರೆ ಒಬ್ಬ ವಿಲೇಜ್ ಲ್ಯಾಡ್ ಇದಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಕಾಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತ ಒಂದು ಹುಲಿನ ನೋಡ್ತಾನೆ ಮತ್ತು ಅದ್ರ ಜೊತೆಗೆ ಫೈಟ್ ಮಾಡಿ ಆಮೇಲೆ ಒಂದು ಗಿಡವನ್ನು ಏರಿ ಕೂತ್ಕೊಳ್ತಾನೆ. ಸ್ವಲ್ಪ ಜನ ಬಂದು ಆ ಒಂದು ಹುಲಿಯನ್ನು ಕೊಂದು ಆಮೇಲೆ ಆ ಮಗುವನ್ನು ರಕ್ಷಣೆ ಮಾಡ್ತಾರೆ. ಸೊ ಇಲ್ಲಿ ಆ ಹುಲಿ ಜೊತೆ ಹೋರಾಡಿರ್ತಕ್ಕಂಥ ಒಬ್ಬ ಬಾಲಕನ ಒಂದು ಶೌರ್ಯದ ಬಗ್ಗೆ ತಂದೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಮಗನಿಗೆ ಆತನ ಕಮೆಂಟ್ಸ್ ಕೇಳ್ತಾನೆ, ಇದಕ್ಕೆ ನೀ ಏನು ಹೇಳ್ತೀಯ ಅಂಥೇಳಿ. ಹುಲಿ ಜೊತೆ ಹೋರಾಡಿರ್ತಕ್ಕಂಥ ವ್ಯಕ್ತಿ ಬಾಲಕನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಆತ ಬೆಳೆದು ದೊಡ್ಡವನಾಗಿರ್ತಕ್ಕಂಥ ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಇರ್ಬೋದು ಅಂತ ಹೇಳಿ ಮಗ ಹೇಳ್ತಾನೆ. ಅದಕ್ಕೆ ಅವ್ರ ತಂದೆ ಇಲ್ಲಿ ಸ್ಟ್ರೆಂತ್ ಮತ್ತು ಏಜ್ ಭಾಳ ಇಂಪಾರ್ಟೆಂಟ್ ಆಗೋದಿಲ್ಲ, ಕರೇಜ್ ಈಸ್ ಎವ್ರಿಥಿಂಗ್ ಅಂತ ಹೇಳಿ ಆನ್ಸರ್ ಕೊಡ್ತಾನೆ. ಸೊ ದ ಆನ್ಸರ್ ಈಸ್ ಹಿಯರ್. ಸ್ವಾಮೀಸ್ ಫಾದರ್ ಆಸ್ಕ್ಡ್ ಸ್ವಾಮೀಸ್ ಒಪಿನಿಯನ್ ಅಬೌಟ್ ದಿ ಬ್ರೇವ್ ಬಾಯ್ ಆ್ಯಂಡ್ ದಿ ಟೈಗರ್ಸ್ ಸ್ಟೋರಿ. Swami said that he must be a strong and grown-up person, not a boy at all. But Swami's father said, age and strength is not important, but courage is everything ಅಂತ ತಿಳ್ಕೊಂಡು ಹೇಳ್ತಾನೆ. Question number 19. Ambedkar was a voracious reader. Justify. ಅಂಬೇಡ್ಕರ್ ಒಬ್ಬರು ಓದಿನಲ್ಲಿ ಅತಿಯಾಗಿರತಕ್ಕಂಥ ಆಸಕ್ತಿಯನ್ನು ಹೊಂದಿದಂಥ ಓದುಗರಾಗಿದ್ದರು. ಹೇಗೆ ಅನ್ನೋದನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಂಬೇಡ್ಕರ್ ವಾಸ್ ಅ ವೊರಾಷಿಯಸ್ ರೀಡರ್. ಹಿ ಹ್ಯಾಡ್ insatiable thirst for books. Then he bought books by curtailing his daily needs. In New York, he purchased about 2,000 old books. At the time of second round table conference in London, he bought so many books and had sent to India in 22 boxes.